ಚೇಕ ಚೇಕ ನಡಿ ನಡಿ, ಅವ್ರಿಗೆ ಹೋಯ್ತೈತೆ, ಅವ್ರಿಗೆ ಹಿಂದೆನೆ ಹೋಗೋಣ ನಡಿ. ಲೇ ಸುಬ್ಬಿ, ನಮ್ಗೆ ಯಾಕೆ ಕಂಡರ್ ಮನೆ ಸುದ್ದಿ, ಸುಮ್ಮನೆ ಇರೋತಾಗಿ. ಅಯ್ಯೋ ನೀನ್ ಏನಾದ್ರೂ ಹೇಳಕ್ಕ, ನನ್ಗಂತೂ ಆ ಸುದ್ದಿ ಬೇಕೇ ಬೇಕು. ಓಹೋ ಏನ್ರಕ್ಕ ಎಲ್ಲಾರು ಮೀಟಿಂಗ್ ಮಾಡ್ತಾ ಇದ್ದೀರಾ ನಮ್ಮನೆ ಮುಂದೆ? ಲೇ ರಂಗಿ, ಮನೆ ಹಾಳಿ ಮನೆ ಹಾಳಿ. ಏಯ್ ಏನದು, ನಾಲ್ಗೆ ಉದ್ದ ಬಿಡ್ತಾ ಇದ್ಯಾ? ಅಲ್ಲ ಕಡೆ, ಮನೆ ಬಾಗ್ಲ ಒಂದ್ ರಾಶಿ ಕಸ ತುಂಬಿದಲ್ಲ, ನಮ್ಮನೆ ಬಾಗ್ಲ ಕಸ ತಪ್ಪಿ ಅನ್ಕೊಂಡಿದ್ದೀನಿ, ನಿಮ್ಮನೆ ಬಾಗ್ಲಿಗೆ ಇಟ್ಕೋ. ಕೈ ಆಗೋದಿಲ್ಲ ಮೈ ಬಗ್ಸಿ ಕಸ ಗುಡ್ಸಕ್ಕೆ. ಕಸ ಗುಡ್ಸಿದ್ಮೇಲೆ ಎತ್ತಿ ಅದನ್ನ ಒಂದ್ ಕಡೆ ತಗೊಂಡು ತಿಪ್ಪೆಗೆ ಹಾಕ್ಬೇಕು. ಅದನ್ನ ಬಿಟ್ಬಿಟ್ಟು ನಮ್ಮನೆ ಬಾಗ್ಲಿಗೆ ಹಾಕಿದ್ಯಾ? ನಿನ್ಗೇನ್ ಮಾನ ಮರ್ಯಾದೆ ಹೇಳೋ ಕೇಳೋ ಯಾರು ಇಲ್ಲ ಅಂತ ಅನ್ಕೊಂಡಿದ್ಯಾ? ಯಾವಳು ನಿಮ್ ಬಾಗ್ಲಿ ಕಸ ತಂದು ಹಾಕಿರಳು? ಕಂಡಿದ್ದಾನ ತಂದು ಹಾಕಿದ್ದ? ನೋಡಿದ್ದೇನೆ ನೀನು? ನಾನೇ ತಂದು ಹಾಕಿದ್ದೆ ಅಂತ ಗೊತ್ತಾ ನಿಮ್ಗೆ? ಅದನ್ನ ಬೇರೆ ನೋಡೋ ಬೇರೆ ಹೋಯ್ತಾರಲ್ಲ, ಇಂಥ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನೀನೇ ಮಾಡೋದು, ನೀನೇ ಮಾಡಿರೋದು. ನಾನು ನೋಡಕ್ ನೀವು ಬರ್ಕೊಡ್ತೀನಿ, ನೀನೇ ಮಾಡಿರೋದು. ನೋಡೋ ಒಳ್ಳೆ ಮಾತನ್ನ ಹೇಳ್ತಿದ್ದೀನಿ, ಅದೇನ್ ಕಸ ಹಾಕಿದ್ಯೋ ಎಲ್ಲಾರು ತಗೊಂಡ್ಬಂದು ತಿಪ್ಪೆಗೆ ಹೋಗು. ಇಲ್ಲ ಅಂತ ಅಂದ್ರೆ ತಂದು ಮನೆ ಬಾಗಿಲು ಸುರಿಬೇಕಾಗುತ್ತೆ. ಓಹೋ ತಂದು ಸುರಿ ನೋಡೋಣ. ಲೇ ಸುಬ್ಬಿ, ಸುಮ್ಮನೆ ರೇಟಾಗಿ ಏನ್ ಕೈ ಜಗಳ ಆಗ್ತಿದ್ಯಾ? ನಡಿಯಲ್ಲ, ಹುಡುಗಿಯಿಂದ ಹೋಗ್ಬೇಕು ಅಂದ್ರೆ ನಡಿ, ಬಾ ಹೋಗೋಣ. ಜಯಕ ನೀನ್ ಸುಮ್ಮನಿರು, ನಾನು ಅಷ್ಟೊತ್ತಿಂದ ಇವಳಿಗೋಸ್ಕರನೇ ಕಾಯ್ತಾ ಇದ್ದೆ. ಈಗ ಬಂದಾಳೆ, ಆ ಹುಡುಗಿ ಎಲ್ಲ ಹೋಯ್ತಾಳೆ, ಅಲ್ಲೇ ಅವ್ರ ಮನೆತಕ್ಕೆ ಹೋಯ್ತಾಳೆ, ಅವ್ರ ಮನೆತಕ್ಕೆ ಹೋದಾಯ್ತು. ಸುಮ್ಮನಿರು ನೀನು. ಮರ್ಯಾದಿಂದ ಹೇಳ್ತೀನಿ, ಕಸ ತಗೊಂಡೋಗಿ ನಿಮ್ ಮನೆ ಬಾಗಿಲಿಗೆ ಹಾಕೊಂಡೆ ಸರಿ, ಇಲ್ಲ ಅಂತಂದ್ರೆ ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ. ಆಗಲ್ಲ ಕಡೆ, ನೀನ್ ಹೇಳ್ದೆ ಅನ್ಬಿಟ್ಟು ನಿಮ್ಮನೆ ಕಸ ಬಚ್ಚಕ್ ನನ್ಗೆ ಹಣೆ ಬರ. ನಿಮ್ಮನೆ ಕಸ ನೀನ್ ಬಚ್ಕೋ, ನನ್ಗೆ ಯಾಕೆ ಹೇಳಕ್ ಬಂದಿದ್ಯಾ? ಅಯ್ಯೋ ಏನ್ ಹೆಂಗಸ್ರ ಏನೋ ರೋಡ್ ನಿಂತ್ಕೊಂಡು ಹಿಂಗ್ ಜಗಳ ಆಡ್ತಾವ್ರಲ್ಲ, ಮಾಡ್ತೀನಿ ತಡಿ ಇವ್ರಿಗೆ. ಅಯ್ಯೋ ಕರ್ಮ. ಯಾಕಣ್ಣ ಅನ್ನತ್ತಿದ್ಯಾ? ಎಲ್ಲ ಹಾವು ಹಾವು ಇಲ್ಲ ಗೀವು ಇಲ್ಲ. ಅಲ್ಲ ಕಣ್ರಮ್ಮ, ಗೆದ್ದು ಹಿಂಗೆ ಮನೆ ಬಾಗ್ಲಲ್ಲಿ ವಟ 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 ಅಂತ ಜಗಳಕ್ ನಿಂತು ಕೊಡ್ತಿರಲ್ಲ, ನಿಮ್ಗೇನೋ ಮನೇಲಿ ಮಾಡಕ್ ಕೆಲ್ಸಿಲ್ವಾ ಅಂತ. ಅಯ್ಯೋ ಏನಣ್ಣ ನೀವು ಹಿಂಗ ಎದುರಿಸೋದು? ಬಾರೆ ಸುಬ್ಬಿ, ಬಾ ಮನೆ ಹತ್ರ ಪತ್ನಿ ಅಂದೆಲ್ಲ ಜೊತೆ ಹೋಗೋಣ, ನನಗೂ ಮಾಡಕ್ ಕೆಲ್ಸವೇ. ನಿಮ್ ಜೊತೆ ಎಲ್ಲ ಕಾದಾಡ್ಕೊಂಡು ನಿಂತ್ಕೊಂಡಾಗೋದಿಲ್ಲ. ಲೇ ರಂಗಿ, ಇವತ್ತು ಯಾವ್ದೋ ಒಂದು ಇಂಪಾರ್ಟೆಂಟ್ ಕೆಲಸ ಐತೆ, ಅದಕ್ಕೆ ಉಳ್ಕೊಂಡಿದ್ಯಾ. ಇನ್ನೊಂದಿನ ಏನಾದ್ರೂ ನಮ್ಮ ಮನೆ ಬಾಗ್ಲಲ್ಲಿ ಏನೋ ಕಸ ಹಾಕದೆ ನಾನ್ ಮಾತ್ರ ಸುಮ್ಮನೆ ಇರಲಿಲ್ಲ ನೋಡು. ಕಂಡಿದ್ದೀನಿ, ಹೋಗು. ಅಯ್ಯೋ ದೇವ್ರೆ, ಇನ್ನ ಎಷ್ಟು ದೂರ ಹೋಗ್ಬೇಕಪ್ಪ? ಅಯ್ಯೋ ಇವ್ರ ಮನೆ ಇಲ್ಲೇ ಎಡದ್ ತಗೊಂಡ್ ಹೋಗ್ಬೇಕು ಅಂದ್ರೆ ಇಲ್ಲಿ ಯಾವ್ದು ದೇವಸ್ಥಾನನೇ ಕಾಣಿಸ್ತಾ ಇಲ್ವಲ್ಲ. ಕುಡಿಯೋದೆ ನನ್ನ ವೀಕ್ನೆಸ್, ಆದ್ದರಿಂದ ದುಡಿಯೋದೆ ನನ್ನ ಬಿಸ್ನೆಸ್. ಒಂದು ಪೆಗ್ಗಿನ ಕತೆ ಇದು, ಅದರ ಒಳಗಿನ ಕತೆ ಇದು. ಓ ಮೈ ಗಾಡ್, ಯಾರಿದು ಬ್ಯೂಟಿ? ಹಲೋ ಮಿಸ್ ಬ್ಯೂಟಿಫುಲ್ ಲೇಡಿ. ಲೇಡಿ ಅಲ್ಲ ಗರ್ಲ್, ಹೂ ಆರ್ ಯು? ಹಲೋ ಸರ್, ಇಲ್ಲಿ ಯಾರಪ್ಪ? ಶಾಂತಕ್ಕ. ಶಾಂತಕ್ಕ ಅನ್ನೋರ್ ಮನೆ ಎಲ್ಲಿ ಬರುತ್ತೆ? ಗೌಡ್ರು ಶಾಂತಕ್ಕ. ಓ ಮೈ ಬ್ಯೂಟಿ, ನೀನೆ ಬ್ಯೂಟಿ. ಏನಿಂದ ಬಂದೆ? ಯಾಕಾಗಿ ಬಂದೆ? ನನಗಾಗಿ ಬಂದೆಯಾ? ಈಗ ನಿನ್ನಲ್ಲಿ ಶ್ರಾಬಗುಂಗಿದೆ. ಹಲೋ ಸರ್, ನಿಮ್ಗವ್ರ ಮನೆ ಗೊತ್ತಾ? ಇಲ್ಲೇ ಬಲಕ್ ಹೋಗ್ಬೇಕು ದೇವಸ್ಥಾನದಿಂದ ಅಂತ ಅಂದ್ರು. ಅದೆಲ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಎಲ್ಲಿ ಅಂತ ಹೇಳ್ತೀರಾ? वाह 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 लड़की, यू तुम बहुत बहुत अच्छा है, सो ब्यूटिफुल. ಬಾ ನಮ್ಮನೆಗೆ ಹೋಗೋಣ ಬಾ. ನಂಗೆ ಮದ್ವೆ ಆಗಿತ್ತು, ನನ್ನ ಹೆಂಡ್ರು ಬಿಟ್ಟೋಗ್ಬಿಟ್ಟಾಳೆ. ಅವಳಿಗೆ ತೋರಿಸ್ತೀನಿ ಎಂತ ಬ್ಯೂಟಿಫುಲ್ ಫಿಗರ್ ನ ಮದ್ವೆ ಆಗಿದ್ದೀನಿ ಅಂತ. ಬಾ ಬ್ಯೂಟಿ, ನನ್ನ ಮದ್ವೆ ಆಗು ಬಾ. ಮಿಸ್ಟರ್, ಏನ್ ಮಾತಾಡ್ತಾ ಇದ್ರ ನೀವು? ಕಣ್ಣು ಕಣ್ಣ ಶಲಿಗೆ, ಶಲಿಗೆ ಅಲ್ಲ ಸುಲಿಗೆ, ನೀ ಇನ್ನು ನನಗೆ, ನೀನೇ ಇನ್ನು ನನಗೆ. ಓ ಮೈ ಗಾಡ್, ಹೋಗಪ್ಪ ನೀನ್ ಆ ಕಡೆ. ನಿಲ್ಲ ನಿಲ್ಲೇ ಕಾವೇರಿ, ಬಿಟ್ಟು ಕೊಡೋದಿಲ್ಲ ಯಾಮಾರಿ. ನಾವೊಳ್ಳೆ ಹುಡುಗ ಅಲ್ವಾ, ನನ್ ನೋಡಕ್ ಚೆನ್ನಾಗಿಲ್ವಾ, ನನ್ನ ಪ್ರೀತಿ ಮಾಡಕ್ಕಿಲ್ವಾ, ಬುಲ್ಬುಲ್ ಮಾತಾಡಕ್ಕಿಲ್ವಾ, ಬುಲ್ಬುಲ್ ಮಾತಾಡಕ್ಕಿಲ್ವಾ. ನೀವ್ ಹೀಗೆ ಆಡ್ತಾ ಇದ್ರೆ ಪೊಲೀಸ್ನವ್ರು ಕರ್ಸ್ಬೇಕಾಗುತ್ತೆ. ಏನ್ರಿ ಮಿಸ್ಟರ್, ನೀವು ಹೆಣ್ಮಕ್ಳು ಒಂಟಿ ಹೆಣ್ಮಕ್ಳು ಓಡಾಡೋ ಹಾಗೆ ಇಲ್ವಾ ಅಂತ ಏನ್ರಿ ಹಿಂಗಾಡ್ತೀರಾ ನೀವು? ಆಹಾ, ಎಂತ ಬ್ಯೂಟಿಫುಲ್ ಫಿಗರ್, ಫಿಲಂ ಹೀರೋಯಿನ್ ಇದ್ದಂಗಿದ್ಯಾ. ಆಹಾ, ಅವಾಗ ಕಲರ್, ಅಬ್ಬ ಅಬ್ಬ, ಏನ್ ದಿನ ನೀನ್ ಹಾಲಲ್ಲಿ ಸ್ನಾನ ಮಾಡ್ತೀಯೋ ಏನೋ. ಏನ್ ಘಮ ಘಮ ಅಂತ ಇದೆಯಾ. ಹತ್ರ ಬಂದ್ರೆ ಫಿಕ್ಸ್, ನೀನೇ ನನ್ನ ಹೆಂಡತಿ. ಇವತ್ತಿಂದ ನೀನ್ ನನ್ನ ಮದ್ವೆ ಆಗ್ತೀಯಾ? ಐ ಲವ್ ಯು ಡಾರ್ಲಿಂಗ್, ಐ ಲವ್ ಯು. ಚಪ್ಪಲಿ ಕೈಗೆ ಬರ್ತವೆ ಈಗ. ಏನು ಒಂಟಿ ಹೆಣ್ಮಕ್ಳು ಓಡಾಡಂಗೆ ಇಲ್ಲ, ಕುಡ್ಕೊಂಡು ತೂರಾಡೋದಲ್ದೆ ಈ ತರ ಹರಾಸ್ಮೆಂಟ್ ಮಾಡ್ತೀರಾ? ನಿಮ್ಮಂತವ್ರಿಂದನೇನೆ ಹೆಣ್ಮಕ್ಳು ಒಂಟಿಯಾಗಿ ಓಡಾಡಕ್ ಆಗ್ತಾ ಇಲ್ಲ ಈಗಿನ ಕಾಲದಲ್ಲಿ. ನನಗೆ ಬುದ್ಧಿಮತ ಹೇಳಕ್ ಬಂದಿದೀಯಾ? ನೀನ್ ಹಾಕೊಂಡಿರೋ ಬಟ್ಟೆ ಹೆಂಗೈತೆ ನೋಡಿದೀಯಾ? ಮರ್ಯಾದಸ್ತು ಹಾಕೊಳ್ಳೋ ಬಟ್ಟೆ ತರ ಐತೆ. ಒಳ್ಳೆ ಐಟಮ್ ಗರ್ಲ್ ಇದ್ದಂಗಿದ್ಯಾ. ಈ ಫಿಲಂಗಳಲ್ಲೆಲ್ಲ ಹಾಡಿರ್ಬೇಕಾದ್ರೆ ಡ್ಯಾನ್ಸ್ ಮಾಡ್ತಾವಲ್ಲ, ಐಟಮ್ ಡ್ಯಾನ್ಸ್ಗಳು ಹಂಗಿದ್ಯಾ. ಅಯ್ಯೋ ನನ್ಗೆ ತಡಿಯಕ್ಕಾಯ್ತಲ್ಲ. ಹೇಳು, ನಿನ್ಗೆ ಎಷ್ಟು ದುಡ್ಡು ಬೇಕು ಹೇಳು, ನನ್ ಮಾನೆ ಮಾಟ ಎಲ್ಲ ಮಾರಿ ನಿನ್ ಕೊಡ್ತೀನಿ. ನೀನ್ ನನಗ್ ಬೇಕಷ್ಟೇ, ನೀನ್ ನನ್ನೋಳು. ಅಯ್ಯೋ ಅಯ್ಯೋ, ಅಲ್ಲಿ ನೋಡಕ್ಕಲ್ಲಿ ಕುಡುಕ್ ಶಿವನ ಅಡ್ಡ ಹಾಕೋಣ ಹುಡುಗಿಯ. ಏ ಶಿವನ, ಶಿವನ
ಓಹೋ ಜಯಕ್ಕ ಅವರು. ನಮಸ್ಕಾರ ಜಯಕ್ಕ ಅವರೇ. ಅಲ್ಲ ಕಣಪ್ಪ, ಏನಪ್ಪ ಅದ ಹುಡುಗಿನ ಅಡ್ಡ ಹಾಕೊಂಡು ಏನೇನೋ ಮಾತಾಡ್ತಾ ಇದೀಯಾ? ನಿನ್ಗೇನ್ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಲ್ವಾ? ಇವ್ ಮೀನ್ ಮಾನ ಮರ್ಯಾದೆ ನನಗಿದ್ಯಾ ಅಂತ ಕೇಳ್ತಾ ಇದ್ದೀರಾ? ಈ ಹುಡುಗಿಗಿದ್ಯಾ? ಹೆಣ್ಮಕ್ಳು ನೋಡಿದ್ರೆ ಕೈ ಎತ್ತಿ ಮುಗ್ಯ ತರ ಇರ್ಬೇಕು. ಈಗ ನೋಡಿ ನಿಮ್ಗೆ ನಾನು ನಮಸ್ಕಾರ ಮಾಡ್ಲಿಲ್ಲ ಬರ್ತಿದಂಗೆನೇನೆ. ಇದು ಹೆಣ್ಮಕ್ಳ ಲಕ್ಷಣ. ಆ ಹುಡುಗಿ ನೋಡಿ ಎಂತ ಬಟ್ಟೆ ಹಾಕೊಂಡೈತೆ ಅಂತ. ಈ ಹುಡುಗಿ ಇಂತ ಬಟ್ಟೆ ಹಾಕೊಂಡು ನಮ್ಮ ಊರಲ್ಲೆಲ್ಲ ಓಡಾಡಿದ್ರೆ ಗಂಡ್ಮಕ್ಳು ಜೀವ ಏನಾಗ್ಬೇಡ ಹೇಳಿ. ಏ ಬಾರಿ ಗಂಡಸ್ತನ ಕಣಪ್ಪ ನಿಂದು. ಬಾಣಿಸ್ಕೊಡಕ್ ಮನೆ ಬಿಟ್ಟು ಹೋಗಿರೋ ಎಂಟಿ ಕರ್ಕೊಂಬರಕ್ಕಾಗಿಲ್ಲ ನಿನ್ ಯೋಗ್ಯತೆಗೆ. ಕುಡ್ಕೊಂಡ್ ತಿರುಗ್ತೀಯ ಬೆಳಿಗ್ಗೆ ಎಲ್ಲ ಸಂಜೆ ಎಲ್ಲ. ಏನ್ ಉಂಟ್ಲೆ ಕುಡ್ಕೊಂಡ್ ಬೀದಿ ಮೇಲೆ ಅಲಿತಾ ಇರ್ತಾನೆ. ಇಲ್ಲಿ ಬಂದಾನೆ ಮರ್ಯಾದೆ ಅನ್ನಕ್ಕೆ. ಹಾಕ್ ಕಂಡಿದ್ದೀನಿ ನಿನ್ ಮರ್ಯಾದೆಯ. ಇನ್ಸಲ್ಟ್, ಟೋಟಲಿ ಇನ್ಸಲ್ಟ್. ಈ ಬ್ಯೂಟಿಫುಲ್ ಫಿಗರ್ ಮುಂದೆ ನನ್ಗೆ ಅವಮಾನ ಮಾಡ್ತಾ ಇದ್ದೀರಾ? ನೋಡ್ಕೋತೀನಿ, ನಾನ್ ನಿಮ್ಗೆ ಇನ್ನೊಂದ್ಸರಿ ನೋಡ್ಕೋತೀನಿ. ಅದ್ಯಾರ ಋಣವು ಎಲ್ಲಿದೆಯೋ, ಯಾರ್ಯಾರ ಹುಡುಗಿ ಎಲ್ಲಿಯೋ, ಪ್ರೀತಿ ಇಲ್ಲದ ಈಕೆ ನನ್ನ ಗಿಳಿಯ ಹದ್ದು ಹೊತ್ತು ಹೋಯಿತೆ. ಏನಮ್ಮ ಇದು? ಹಳ್ಳಿಗೆ ಬಂದಾಗ ಯಾವ ತರ ಬಟ್ಟೆ ಹಾಕಬೇಕು ಅನ್ನೋದು ನಿಮ್ಗೆ ಗೊತ್ತಾಗಲ್ವಾ? ಅಲ್ಲ ನಾವೀಗ ಇಲ್ಲಿ ಬರ್ಲಿಲ್ಲ ಅಂತಂದಿದ್ರೆ ಅವ್ನೇನ ಕೈ ಮೈ ಎಲ್ಲ ಮುಟ್ಟಿದ್ರೆ ಏನ್ ಮಾಡುವೆ? ಏನೋ ಒಂಟಿ ಹೆಣ್ಮಗಳು. ಸ್ವಲ್ಪ ಯಾವಾಗ ಯಾವ ತರ ಬಟ್ಟೆ ಹಾಕಬೇಕು ಅನ್ನೋದು ತಿಳ್ಕೊ. ನೀನ್ ಈ ತರ ಬಟ್ಟೆ ಹಾಕೊಂಡ್ರದಕ್ಕೆ ತಾನೇ ಅವ್ನ ಆ ತರ ಮಾತಾಡ್ಸಿದ್ದು. ಹೌದಮ್ಮ, ನಾನು ಆಗ್ಲೇ ನಿಮ್ಗೆ ಹೇಳಿಲ್ವ ನನ್ನ ನಾಳೆ ಸೀರೆ ಕೊಡ್ತೀನಿ ಉಟ್ಕೊಂಡು ಹೋಗು ಅಂತ? ಹೇಳಿದ್ ಮಾತನ್ನ ಕೇಳೋದಿಲ್ಲ. ಅದು ಹಾಗಲ್ಲ ಆಂಟಿ, ಅದು ನನ್ನ ಹತ್ರ ಇರೋದೆಲ್ಲ ಈ ತರದ ಡ್ರೆಸ್ಗಳು. ಆಂಟಿ, ಇಫ್ ಯು ಡೋಂಟ್ ಮೈಂಡ್, ನನ್ನನ್ನ ಅವರು ಶಾಂತಕ್ಕ ಅವ್ರ ಮನೆ ಹತ್ರ ಬಿಟ್ಕೊಡ್ತೀರಾ? ಯಾಕೋ ಸ್ವಲ್ಪ ಭಯ ಆಗ್ತಾ ಇದೆ. ಅವರು ಕುಡಿದ್ಬಿಟ್ಟು ಆ ತರ ಗಲಾಟೆ ಮಾಡಿದ್ರಲ್ಲ, ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಆಂಟಿ. ಸರಿ 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 ಬಾ, ನಮ್ಮನೆ ಅಲ್ಲೇ ಅವ್ರ ಮನೆ ಪಕ್ಕದಲ್ಲೇ ಇರೋದು, ಬಿಟ್ಕೊಡ್ತೀನಿ ಬಾ ಬೇಕಾದ್ರೆ. ನಾನು ಬರ್ತೀನಿ ಜೊತೆಲಿ ಬಾರಕ್ಕ. ಅಲ್ಲ ಕಣವ, ನಿನ್ಗೆ ಆದಿತ್ಯ ಏನಾಗ್ಬೇಕು? ಫ್ರೆಂಡ್ ಆಂಟಿ. ಏನು ಫ್ರೆಂಡಾ? ನೀನ್ ಆಗ್ಲೇ ಮತ್ತೆ ಸಂಬಂಧಿಕರು ಅಂತ ಹೇಳ್ದೆ. ಹೌದು, ಸಂಬಂಧಿಕರೇ ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ ತರ. ಅಕ್ಕ, ನಾನು ನಿಮ್ಗೆ ಹೇಳಿಲ್ವಾ ಇಲ್ಲೇನೋ ಆಗ್ತಾ ಇದೆ, ಸಮಥಿಂಗ್ ಇದೆ. ಅವಾಗ್ಲೇ ರಿಲೇಟಿವ್ಸ್ ಅಂತ ಅಂದು, ಫ್ರೆಂಡು ಅಂತ ಅವಳೀಗ. ನೋಡು, ಈ ತರ ತೊದ್ಲತಾವಳೆ ಅಂತ ಅಂದ್ರೆ ಅವಳು ಏನೋ ಸುಳ್ಳು ಹೇಳ್ತಿದ್ದಲ್ಲ. ಏನೋ ಐತೆ ಕಣಕ್ಕ. ಬಾ, ಇವತ್ತದೇನು ನೋಡೇ ಬಿಡೋಣ ಬಾ. ಅಯ್ಯೋ, ಹೋಗಿ ಬಾಯಿ ಬಡ್ಕಿ ಸುಬ್ಬಿ ಹತ್ರ ಸಿಕ್ಕಾಕೊಂಡ್ರೆ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡ್ತಾಳೆ. ಏನ್ ಮಾಡೋದು? ನಾನೇನ್ ಮಾಡಕ್ಕಾಗುತ್ತೆ? ಅವ್ರು ಮಾಡಿದವ್ರು ಅನ್ಭವಿಸ್ತಾರ ತಗೋ. ಅಲ್ಲ ಕಣವ, ನಿಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ವಾ? ಒಬ್ಳೆ ಅಷ್ಟು ದೂರದಿಂದ ಬಂದಿದ್ಯಾ? ಇಲ್ಲ ಆಂಟಿ, ಅವರು ಯಾರು ಬರ್ಲಿಲ್ಲ. ನನಗೆ ಹಳ್ಳಿ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಯಾಕ ಕಲ್ಲೇ ನಿಂತ್ಕೊಬಿಟ್ಟೆ? ಬಾ ಹೋಗೋಣ, ಟೈಮ್ ಆಯ್ತು. ಏನೊಂದು ರಾಶಿ ಕೆಲಸ ಐತೆ ಅಂದೆ, ಬಾ ಕೆಲಸ ಮಾಡ್ಕೊಳ್ಳುವಂತೆ. ಸರಿ ಬಂದಿರು. ನೋಡವಾ, ನೀನ್ ಒಳ್ಳೇದಕ್ಕೆ ನಾವ್ ಹೇಳೋದು. ಇಂಥ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಬೇಕಿದ್ರೆ ಒಂದ್ ಚೂಡಿದಾರು ಯಾರ್ದಾದ್ರು ಒಂದ್ ಚೂಡಿದಾರ್ ಇಸ್ಕೊಡ್ತೀನಿ. ಇಲ್ಲ ಅಂತಂದ್ರೆ ಆದಿತ್ಯಪ್ಪನ ಏನ್ ಕಮ್ಮಿ, ಬೇಕಾದಷ್ಟು ಆಸ್ತಿ ಐತೆ. ಬೇಕಿದ್ರೆ ಅಂಗಡಿ ಕರ್ಕೊಂಡೋಗಿ 4 ಜೊತೆ ಚೂಡಿದಾರ್ ತರಿಸ್ಕೊಂಡು ಇನ್ಮೇಲೆ ಚೂಡಿದಾರ್ ಹಾಕೋ. ಇಲ್ಲಿ ಇಂಥ ಬಟ್ಟೆ ಎಲ್ಲ ಹಾಕಬೇಡ. ಹಳ್ಳಿ ಜನ ಸರಿಗಿಲ್ಲ, ನೋಡ್ದಲ್ಲ ಈಗ ಕುಡುಕ್ಸಿನ ಬಂದು ಹೆಂಗಂಟು ಬಿದ್ದಿದ್ದ ಅಂತ. ಸರಿ ಆಂಟಿ, ಆಯ್ತು. ಸುಬ್ಬಿ, ಹೋಗಿ ನಿನ್ ಏನಾದ್ರು ಕೆಲಸ ಇದ್ರೆ ನೋಡ್ಕೋ ಹೋಗು. ನಾನು ಹುಡುಗಿನ ಜಯಕಾಂತಿ ನೋಡು, ಶಾತಕ ಮನೆ ತಕ್ಕ ಬಿಟ್ಬಿಟ್ಟಿನಿ. ಇವಾಗ ನನ್ಗೇನ್ ಕೆಲಸ ಇಲ್ಲ ಕಣ, ಬಾರಕ, ಎಲ್ಲ ಕೆಲಸ ಮುಗ್ದೋಗ್ಬಿಟ್ಟೈತೆ. ಏನಿದ್ರು ನಾನು ಮಾತಾಡ್ಕೊಂಡು ಕುತ್ಕೊಳ್ಳೋದಷ್ಟೇ. ನಿಮ್ಗೆ ಏನ್ ಕಷ್ಟ ಅಂತ ನನ್ನ ಪಾಡಕ್ ನಾನು ಬರ್ತೀನಿ. ನಿಮ್ಮಲ್ಲಿ ಏನಾದ್ರು ಹೊತ್ಕೊಂಡು ಬರ್ತೀನಾ? ಎಂತದು ಇಲ್ಲ, ಬಾ ಸುಮ್ಮನೆ.